ಇವಾಗ ನಿನ್ನಿಂದ ಹೆಲ್ಪ್ ಆಗ್ಬೇಕು ನನಗೆ. ನಿಮ್ಮ ಅಕ್ಕಂಗೆ ಸ್ವಲ್ಪ ದೊಡ್ಡದಾಗೆ ಪ್ಲಾನ್ ಹಾಕಿದ್ದೀನಿ. ನೀವು ಅಪರೂಪಕ್ಕೆ ನನ್ನನ್ನ ವಿಡಿಯೋ ಕಾಲ್ ಅಲ್ಲಿ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ನು 45 ವರ್ಷದವರೆಗೂ ಮದುವೆ ಮಾಡ್ಕೊಂಡಿರ ಇದ್ರೆ ನಿನ್ ತಪ್ಪದು. ನಮ್ಮಮ್ಮ ನನ್ನ ನಂಬರ್ನ ಬ್ಲಾಕ್ ಮಾಡಿ ಕೈತೆ ಬ್ಲಾಕ್. ಆ ಬಳೆನೇನಾ ಆ ಬಳೆನೇನಾ ಅಂಗಡಿ ಒಳಗವೆ ಕೋಪ ಇಲ್ಲ. ಥ್ಯಾಂಕ್ ಯು. ಚೆನ್ನಾಗೈತೆ ಬಳೆ. ಗೈಸ್ ಇನ್ನು ನಮ್ಮ ಫ್ಯಾಮಿಲಿ ತುಂಬ ಜನಕ್ಕೆ ಗಿಫ್ಟ್ ಕೊಡಬೇಕು. ಗಿಫ್ಟ್ ಕೊಟ್ಟು ರಿಯಾಕ್ಷನ್ ರೆಕಾರ್ಡ್ ಮಾಡಬೇಕು. ಅದಕ್ಕೆ ಮುಂಚೆ ಒಂದು ಚಿಕ್ಕ ಕೆಲಸ ಇತ್ತು, ಇದು ಮುಗಿಸ್ಕೊಂಡು ಹೊರಟಿದ್ವಿ. ನಾವು ಸಂಜೆ ಅಷ್ಟಲ್ಲಿ ಬಂದ್ಬಿಟ್ಟು ಮತ್ತೆ ನಾನು ಬೋದು ಕೊಡಬೇಕು, ಸಂಜೆ ಕೊಡಬೇಕು, ಎಲ್ಲ ಕಡೆ ರೌಂಡ್ ಹಾಕಬೇಕು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ. ಗೈಸ್ ನನ್ನ ಫ್ರೆಂಡ್ ಸಬ್ರಿ ಸಿಕ್ಬಿಟ್ಟಾನೆ ಮಚ್ಚ. ಮಚ್ಚ ನೀನಂತ ನನಗೂ ಕರೀಲಿಕ್ಕಾಗಿಲ್ಲ ಮಚ್ಚ. ನಾನು ಹೋದ್ರೆ ಕಣ್ಣು ಹಿಡಿತೀವತ್ತಲ್ಲ ನೀವೆಲ್ಲ ವಿಡಿಯೋ ನೋಡ್ತೀನಿ. ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಚ್ಚ. ಇವರಿಬ್ರು ನೋಡ್ತಾ ಇದ್ರೆ ಒಳ್ಳೆ ಅಂಕಲ್ಗಳು ಡಿಸ್ಕಷನ್ಗಳು ಥರ ಐತಲ್ಲ. ಎಷ್ಟು ಹೆಂಗ ಕಾಣಿಸ್ತಾ ಇದೆ ನೋಡಿ. ನಾನು ಖುಷಿ ಪಡ್ಡ ಬೇಜಾರೆಲ್ಲ ಗೊತ್ತಾಗ್ತಾ ಇಲ್ಲ. ಹೆಂಗಾಗಿದೆ ಮಚ್ಚ. ವರ್ಕ್ ಫ್ರಮ್ ಹೋಮ್ ಇದೆಯಾ? ಗೈಸ್ ಧನುಷ್ಗೆ ತುಂಬಾ ಲೇಟ್ ಆಗ್ಬಿಟ್ಟೈತೆ. ಬಾಯ್ ಮಚ್ಚ. ಇವತ್ತು ಅವ್ರ ಅಕ್ಕ ಬರ್ಡೇ ಗೈಸ್. ಅಕ್ಕ ಬರ್ಡೇನ ಬಿಟ್ಟು ನನ್ನ ಜೊತೆ ಹೆಲ್ಪ್ ಮಾಡಕ್ ಬಂದ. ಥ್ಯಾಂಕ್ ಯು ಮಚ್ಚ. ಬಾಯ್ 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 ಬಾಯ್. ಏ ವಾಟ್ ಅ ಸಡನ್ ಸರ್ಪ್ರೈಸ್. ಎಲ್ಲ ಇಲ್ಲಿ ಹೋಗಿಲ್ಲ ಮನೆಗೆ ಅಮ್ಮ? ಗೈಸ್ ಇಲ್ಲಿ ಕಾಣಿಸ್ತಿರೋ ಪಂಚೆ ಒಂದು ವೆಲ್ಕ್ರೋ ರಾಮರಾಜ್ ಪಂಚೆ. ಈ ರಾಮರಾಜ್ ಪಂಚೆ ಏನಕ್ಕೆ ಅಡ್ಡ ಹಾಕಿದ್ದಾನೆ ಅಂದರೆ ನಮ್ಮ ತಮ್ಮ ಹೇಮಂತ ತೋರ್ಸಪ್ಪ ಒಳಗಡೆ ಏನೈತೆ ಅಂತ. ಬೆಕ್ಕು ಇದೆ ಇನ್ನು ಇಲ್ಲ, ಇದು ಇನ್ನು ಹಾಕಿಲ್ಲ. ಅದು ಬಡ್ಕೊಂತಿತ್ತು, ಅದ್ರಲ್ಲಿ ಇದ್ದಿದ್ದೆಲ್ಲ ತೆಗೆದ್ಬಿಟ್ಟು ದೊಡ್ಡಬೇಕು. ಹೆಂಗ್ ಬಿಟ್ಟು ನೋಡಿದೆ ಅದು ಕಣ್ಣ. ಗೈಸ್ ಈ ಬೇಕು ಮರಿ ಆಗ್ತದೆ, ಯಾವಾಗ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ಫುಲ್ ಫುಲ್ ಸೇಫ್ಟಿ. ಇನ್ನೊಂದು ತೋರಿಸ್ತೀನಿ ಬಾ. ಇನ್ನೊಂದು ಐತಾ? ಮರಿನ ಬ್ಲಲ್ ಮಾಡಕು ನೋಡಿ ನನ್ನ ಮುಟ್ಟಕ್ಕೂ ಭಯ ನನಗೆ. ನೀನ್ ಮುಟ್ಟಕ್ಕೂ ಭಯನಾ? ಈಗ ಇದ್ರ ಅಮ್ಮ ಮರಿ ಹಾಕಿದ್ರು ಮುಟ್ಬಿಡ್ಬೋದು. ಇದು ಅಷ್ಟು ಕ್ಲೋಸ್ ಇಲ್ಲ. ಬಂದು ಊಟ ಹಾಕ್ತಿದ್ದೆ ಹೋಗ್ತಿದ್ದೆ. ರೇಗ್ತದ? ಇದು ಅವ್ರ ಅಮ್ಮ ಹಾಕಿರೋದು ಮರಿ. ಬೇಡ ಬಿಡು, ರೇಗಂಗಿರ ಯಾಕೆ? ನಾಕ್ ನಾಕ್. ಹಲೋ. ನೀನ್ ಹೇಳಿದ್ ಪ್ರೂವ್ ಆಗಾಯ್ತು. ನಮಸ್ಕಾರ ಗಾಯ್ಸ್. ನೀವು ಅಪರೂಪಕ್ಕೆ ನನ್ನನ್ನ ವಿಡಿಯೋ ಕಾಲ್ ಅಲ್ಲಿ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಮಾಡಕ್ ಆಗಲ್ಲ ಗೈಸ್. ಗಾಯ್ಸ್ ಇವತ್ತು ಸಂಜೆ ಜೊತೆ ನಮ್ಮ ಅಣ್ಣನ ಮತ್ತೆ ಕೇರಳ ನಮ್ಮ ಹೇಮಂತನ ನೋಡೋ ಭಾಗ್ಯ ನಿಮ್ಗೆ ಸಿಗ್ತಾ ಇಲ್ಲ ಗಾಯ್ಸ್. ಬರೀ ವಿಡಿಯೋ ಕಾಲ್ ಅಲ್ಲಿ ನೋಡ್ತಾ ಇದೀರಾ. ಲೈವ್ ಅಲ್ಲಿ ಸಿಕ್ಕರೆ ಹೆಂಗ್ ಆಡ್ತಾಳೋ ನೋಡ್ಬೇಕು ಗೈಸ್. ಇವತ್ತು ಲೈವ್ ಅಲ್ಲಿ ಸಿಕ್ಕರೆ ಹೆಂಗ್ ಆಡ್ತಾಳೋ ನೋಡ್ಬೇಕು ಗೈಸ್. ಇವಳನ್ನ ನಮ್ಮ ಮನೆ ಎಷ್ಟು ದೂರ ಅಂತ ನಾನು ಹೇಳ್ತೀನಿ ಗೈಸ್. ಒಂದ್ ನಿಮಿಷ ಇರಿ ಗೈಸ್. ತೋರ್ಸೋ ಇಡ್ಸೋ ಕ್ಯಾಮರಾ. ಏನಂದ ನೀನ್ ಆಗ್ಲೇ? ಏನಂದೆ? ಗೈಸ್ ನಮ್ಮ ಮನೆ ಇವ್ರ ಮನೆಗಿಂತ ಎಷ್ಟು ಕಿಲೋಮೀಟರ್ ದೂರ ಇದೆ ಗೊತ್ತಾ ಗೈಸ್? 140 ಕಿಲೋಮೀಟರ್ಸ್ ದೂರ ಇದೆ ಗೈಸ್. 140 ಕಿಲೋಮೀಟರ್ಸ್ ದೂರ ಇದೆ ಅಂದ್ರೆ ಹೆಂಗ್ ಬರಕ್ಕಾಗತ್ತೆ ಗೈಸ್? 140 ಕಿಲೋಮೀಟರ್. ಮಾವ ನೋಡಕ್ ಆಗಲ್ಲ. ಇನ್ನೊಂದ್ ಮಾವ ಐತೆ ನೋಡು. ಮಾವ ನೆಗಿತೈತೆ ನೋಡು. ಕೈಗೆ ಒಂದು 2,000-3,000 ಕೊಟ್ಟು ವಾಚ್ ಹಾಕೋಣಲ್ಲ, 80,000 ಸೀರೆ ಕೊಟ್ಟು ಹೆಂಗ ಹಾಕೊಂಡ್ ಕೊಡಿಸ್ತೀಯ ಅಂತ. ಮುಖ ಸ್ಟಾಪ್ ಆಗ್ಬಿಟ್ಟೈತಲ್ಲ. ಬೇರೆ ಯಾವ್ದು ಆಪ್ ಓಪನ್ ಮಾಡಿ ಕಣಿದ್ಯಾ, ಅದಕ್ಕೆ ಸ್ಟಾಪ್ ಆಗ್ಬಿಟ್ಟಿದೆ. ನೋಡು. A few inches later. ಗೈಸ್ ಇವಾಗ ಬಾಯ್ಸ್ ಬಟ್ಟೆ ಅಂಗಡಿಗೆ ಹೋಗ್ಬೇಕು ಅಂತ ಇದ್ದೆ. ಆದ್ರೆ ವಾತಾವರಣ ನೋಡ್ತಾರೆ ಬೇಕಾದ್ರೆ ಈ ಟೈಮ್ ಬಾಯ್ಸ್ ಹೋಗೋದಾ ಬೇಡ, ಇದಕ್ಕಿಂತ ಬಿಟ್ಟರೆ ಅಮ್ಮನ ಶಾಪಿಂಗ್ ಕರ್ಕೊಂಡು ಹೋಗ್ಬೋದು ಅಂದ್ಕೊಂಡು ಸೀದಾ ಮನೆ ಕಡೆ ಹೊರಟಿವಿ. ಇಲ್ಲ ಅಮ್ಮೆ ನಿನ್ನ ನೆನಪಾಯ್ತು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಈ ಡೈಲಾಗ್ ಬೇಡ. ಯಾವ್ದೋ ಏನೋ ಫೋನ್ ಮಾಡಿರ್ತೀಯ, ಇಲ್ಲ ಇಷ್ಟೊತ್ತಲ್ಲಿ ಹೋಗಿ ಬರೋದೇನ್ ಬೇಡ, ನಾಳೆ ಹೋಗೋಣ ಅನ್ಕೋಸ್ಕೊಂಡ್ ಬಂದಿರ್ತೀಯ. ಇಲ್ಲ ಬೇರೆ ಯಾವ್ದೋ ಮಕ್ಕಳು ಮಾಡಕ್. ಅಯ್ಯೋ ಮಮ್ಮಿ ತಪ್ಪು ತಿಳ್ಕೊಂಬಿಟ್ಟಿದ್ಯಾ ಮಮ್ಮಿ. ಅಜ್ಜಿ ಮನೆಗೆ ಹೋಗೋಣ ಸುಮ್ಮನೆ ಬಂದ್ಬಿಟ್ಟು. ಗೊತ್ತ ಬಿಡಿ. ಗೊತ್ತಾ?
ನೀವು ವಾಪಸ್ ಬಂದ್ರು ಅಂದ್ರೆ ಬೇರೆ ಏನೋ ಉದ್ದೇಶ ಇಟ್ಕೊಂಡೇ ಬರ್ತೀರಾ. ಅದು ನನಗೋಸ್ಕರ ಅಲ್ಲ ಅಂತ ಹೇಳ್ಬೇಡ, ನಾನು ಅದು ನಂಬೋದೂ ಇಲ್ಲ. ಹಾ ಯಾಕೆ ನಂಬಲ್ಲ? ಯಾಕಂದ್ರೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನಂಬಲ್ಲ ನೀನು. ಈಗ ಬರ್ತೀನಿ ಅಂತ ಹೇಳಿದ್ರೆ 3 ದಿನ ಮನೆಗೆ ಬರೋನು ನೀನು. ಇಲ್ಲ ನಂಬಿಕೆ ಬರ್ತೈತೆ. ಇಲ್ಲ ನೀನ್ ತಪ್ಪಿಳ್ಕೊಂಡಿ. ಫೋನ್ ಮಾಡಿದ್ರೆ ಒಂದ್ಸರಿ ಫೋನ್ ಅಂತಲ್ಲ, ಅವ್ರು ನಿನ್ ಜೊತೆ ಇರೋ ಸುದೀಪ್ಕೋ ಯಾರಿಗಾನ ಕಾಲ್ ಮಾಡಿ ಅವ್ರು ರಿಸೀವ್ ಮಾಡಿ ಆಂಟಿ ಇಲ್ಲ ಅವ್ರೆ ಅಂತ ಹೇಳಿ. ಮಮ್ಮಿ ನನ್ನ ಫೋನ್ ಆ ಟೈಮಲ್ಲಿ ಸೈಲೆಂಟ್ ಆಗಿರ್ತದೆ. ನೀನು ಯಾವ್ದೋ ಒಂದ್ಸತಿ ಎಡ್ತಿ ಕಾಲ್ ಮಾಡ್ಬಿಟ್ಟು ನೀನ್ ಇರೋದ ಹಿಂಗೆ ಅಂದ್ಬಿಡ್ತಿಯಲ್ಲ, ಅದು ನಂಗೆ ಹೆವಿ ಹರ್ಟ್ ಆಗೋಯ್ತದೆ. 100 ಸರಿ ನಿನ್ ಕಂಟೆಂಟ್ಗೋಸ್ಕರ ಏನೋ ಗಿವ್ ಮಾಡ್ತಾ ಇದ್ರೆ ನೀನ್ ನಿಜವಾಗ್ಲೂ ಏನೋ ನಡೆದ್ರು ಯಾರು ನಂಬಲ್ಲ. ಅಯ್ಯ ಬಿಡಿ ಏನೋ ಯಾವ್ದೋ ಕಂಟೆಂಟ್ ಅನ್ಕೊಂಡು ಸುಮ್ನೆ ಆಗ್ಬಿಡ್ತಾರೆ. ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬಿಡ್ರಿ. ಜೀವನ ಸುಮಾರು ಜನದ ವೇಸ್ಟ್ ಆಗಿರೋದೇ ಹಾಗೆ. ಸುಳ್ಳು ಹೇಳಿ 100 ಸುಳ್ಳು ಹೇಳಿದ್ರು ಒಂದ್ಸರಿ ನಿಜ ಹೇಳೋದ್ರಿಗೆ ನಂಬಲ್ಲ ಯಾರನ್ನು. ನಿನ್ ಫೋನ್ ಏನಾಗೈತೆ? ಈ ತರ ರಿಪೀಟೆಡ್ ಆಗಿ ಎಷ್ಟ್ ಸತಿ ಕಾಲ್ ಮಾಡಿದ್ರೆ ಬಿಸಿ ಅಂತ ಬರ್ತೈತೆ. ಬ್ಲಾಕ್ ಮಾಡಿಕ್ಕಿದ್ಯಾ ಏನ್ ಕತೆ ನನ್ನ ನಂಬರ್ನ? ಮಾಡಿಕ್ಕಿತ್ಯಾ? ಹರ್ಟ್ ಆಗ್ಬಾರ್ದು ಅಂತ ಹೇಳಲ್ಲ ಅಷ್ಟೇ. ಆಯಾ ನಿನ್ ಮುಚ್ಚು ಬಾಯ್. ನೋಡೋ ಯಾವ ತರ ಬರ್ತೈತೆ. ರೀಡರ್ ಎಲ್ಲ ಬರ್ತೈತೆ. ಏನೋ ಒಂದೊಂದ್ಸರಿ ಬರಲ್ಲ. ರಿಂಗ್ ಆಗಿ ಬರ್ತಾ ಇಲ್ಲ ಇದು. 1 minute 37 seconds later. ಗೈಸ್ ನಮ್ಮಮ್ಮ ನನ್ನ ನಂಬರ್ನ ಬ್ಲಾಕ್ ಮಾಡಿಕ್ಕೈತೆ. ಬ್ಲಾಕು ಕಾಲ್ ಮಾಡಿದಾಗೆಲ್ಲ ಬಿಸಿ ಬರ್ತದೆ, ಈಗ ಅನ್ಬ್ಲಾಕು. ಹೌದಾ? ನಂಗೆ ಅದೇ ಡೌಟ್ ಇತ್ತು, ಏನೋ ಮಾಡಿದ ನನ್ನ ನಂಬರ್ಗೆ ಅಂತ. ಯಾವಾಗ ಬ್ಲಾಕ್ ಮಾಡಿರ್ಬೋದು ನೋಡೋಣ ಹೇಳು. ನೀನೇ ಕೋಪದಲ್ಲಿ ಯಾವಾಗ ನೀನು ಬ್ಲಾಕ್ ಮಾಡೋ ರೇಂಜ್ ಕಲ್ತ್ಬಿಟ್ಟ. ಸಂಜೆ ಏನೋ ಕೋಪದಲ್ಲಿ ಮಾಡ್ತಾಳೆ. ನೀನ್ ಯಾವಾಗಿಂದ ಬ್ಲಾಕ್ ಮಾಡೋದು ಕಲ್ತೆ? ಎಲ್ಲೋ ಹೋಗಿದ್ರಲ್ಲ ಒಂದ್ ವಾರ ಪೂರ್ತಿ ಮನೆಗೆ ಬರೆದ್ರೆ ಊರು ಸುತ್ಕೊಂಡು ಗೋವಾ ಸೂರತ್ ಅಲ್ಲೆಲ್ಲೋ. ಓ ಅವಾಗ ಬ್ಲಾಕ್ ಮಾಡಿದ್ದು ಆ ಟೈಮಲ್ಲಿ ಮಾಡಿರ್ಬೇಕು. ನೀನ್ಗೇನ್ ಫೋನ್ ಮಾಡೋದಂತ ಬಿಟ್ಟೇ ಬಿಟ್ಟಿದ್ದೀನಿ ನಾನು. 4-5 ದಿವಸ ಕಾಲ್ ಮಾಡಿದ್ವಲ್ಲ. ಮಮ್ಮಿ ಮಕ್ಳ ಮೇಲೆ ದ್ವೇಷ ಕೋಪ ಇರಬಾರ್ದು ಮಮ್ಮಿ. ಯಾಕಂದ್ರೆ ಇರಬಾರ್ದು, ಕೋಪ ಇರ್ಬೇಕು. ಕೋಪ ಇಲ್ಲ ಅಂದ್ರೆ ನಿಮ್ಮನ್ನ ದಾರಿ ತಪ್ಪಿಸೋದು ತುಂಬಾ ಕಷ್ಟ. ಖುಷಿಗೆ ಹೇಳ್ತಾ ಖುಷಿ ಕೇಳ್ತೀನಿ. ಎಲ್ಲಿವರೆಗೂ ನಿನ್ ಮೇಲೆ ನಮ್ಗೆ ಕೋಪ ಇರತ್ತೆ, ನಿನ್ಗೊಂದ್ 3 ಗಂಟೆ ಹಾಕೋವರೆಗೂ. ಆಮೇಲೆ ನಾವೇ ಅಷ್ಟೇ ತಾನೆ 3 ಗಂಟೆ ಸರಿ ಬಿಡು, ಇನ್ನಿಷ್ಟ ಹೇಳಿದ್ಯಾ, ಟ್ರೈ ಮಾಡ್ತೀನಿ. ಹಂಗಾರೆ ಸೀನಿಂಗ್ ಮಾಡೋದ್ ಬೇಡ. ಫಸ್ಟ್ ಸೀನಿಂಗಮ್ಮ. ನಿನಗೆ ನಾನು ಫಸ್ಟ್ ಮನೇಲಿ ದೊಡ್ಡವನು ಮದ್ವೆ ಆಗೋನು, ಎಷ್ಟ್ ಜನ ಅವ್ರೆ ಮದ್ವೆ ಆಗೋದು ಫಸ್ಟ್? ಆ ಫ್ಯಾಮಿಲಿ ಲೆಕ್ಕ ಹಾಕ್ರೆ ದೊಡ್ಡದಾಗಿ ಅವ್ರೆ. ಗಾಯ್ಸ್ ನಮ್ ಗ್ಯಾಂಗ್ ದೊಡ್ಡದಾಗಿದೆ. ಎಲ್ರು ಮದ್ವೆ ಹಾಕ್ಸ್ಬಿಟ್ಟು ನನ್ ಮದ್ವೆ ಆಗೋಷ್ಟು ನಾನು 45 ವರ್ಷ ಆಗುತ್ತೆ ಅನ್ಸ್ತೈತೆ. ಅಷ್ಟೇ ನಿನ್ ಲೈಫ್ ಸೆಟ್ಲ್ ಆಗು. ಮದ್ವೆ ಆದ್ರೂ ಒಂದ್ ಮರ್ಯಾದೆ ಇಲ್ಲ. ಅವಳ ಕೈಲಿ 45 ವರ್ಷಕ್ಕೆ ಮದ್ವೆ ಆಗಿ ಏನ್ ಸಾಕೋದ್ ಮಕ್ಳು. 45 ವರ್ಷದವರೆಗೂ ಮದ್ವೆ ಮಾಡ್ಕೊಂಡಿರ ಇದ್ರೆ ನಿನ್ ತಪ್ಪದು. ಅಷ್ಟ್ರಲ್ಲಿ ನಿನ್ ಲೈಫಲ್ಲಿ ಇನ್ನೂ ಏನು ಅಚೀವ್ ಮಾಡಿಲ್ಲ ಅಂತ ಅರ್ಥ. ಮಾಡು, ಇನ್ನೆಷ್ಟು ವರ್ಷ ಇದೆಲ್ಲ ಅಚೀವ್. ಮದ್ವೆ ಆದ್ಮೇಲೆ ಮಾಡುವುದು ಮಮ್ಮಿ. ಪವಿತ್ರ ಎಷ್ಟು ಕೆಲಸ ಮಾಡ್ತಾಳಪ್ಪ, ನನಗೆ ಬೇಜಾರಾಗುತ್ತೆ. ಪವಿತ್ರ ಅನೀಶ ಬಾಯ್ಲಿ. ಯಾಕೆ ನಿನ್ ಕೈ ಸೂಟ್ ಆಗತ್ತ, ನೀನ್ ತಗೊಳ್ಳೆ. ಬೇಕು ಅಂತ ಮಾಡಿದಲ್ಲ, ಮಿಸ್ ಆಗಿ ಬಂದು ಮಾಡಿದ. ನಿನಗೆ ಕಾರ್ ಅಂದ್ರೆ ಇಷ್ಟನಾ? ನಂಗೆ ಗೊತ್ತಿಲ್ಲ ಪವೇ. ನಾನು ಬೈಕ್ ತರೋಣ ಅಂತಿದ್ದೆ, ಆದ್ರೆ ಬೈಕ್ ಯಾವ್ದು ಸಿಕ್ಕಿಲ್ಲ ಅಲ್ಲಿ ಅಂತ ಕಾರ್ ತಗೊಂಡ್ ಬಂದೆ. ಅಂದ್ರೆ ಬೈಕ್ ತಂದ್ರೆ ನಾನು BMW ರೇಂಜ್ ತರಬೇಕು. ಮಂದಿಗೆ ಮರ್ಸಿಡೀಸ್ ತಂದಿದ್ದೀನಿ. ಇವಾಗ ನಿನ್ನಿಂದ ಹೆಲ್ಪ್ ಆಗ್ಬೇಕು ನಂಗೆ. ಆ ಹೆಲ್ಪ್ ಏನು ಅಂದ್ರೆ, ನಿಮ್ಮ ಅಕ್ಕನಿಗೆ ಸ್ವಲ್ಪ ದೊಡ್ಡದಾಗೆ ಪ್ಲಾನ್ ಹಾಕಿದ್ದೀನಿ. ಆ ಪ್ಲಾನ್ ಏನು ಅಂದರೆ, ನಿಮ್ಮ ಅಕ್ಕಂಗೆ ಒಂದು ಬೆಳೆ ತಂದಿದ್ದೀನಿ. ಅದು ಇವಾಗಲೇ ಕೊಡಲು ಆಮೇಲೆ ಕೊಡಲ ಗೊತ್ತಿಲ್ಲ. ಇನ್ನೊಂದು ಹೈದ್ರಾಬಾದಿಂದ ಬಿರಿಯಾನಿ ತಂದಿದ್ದೀನಿ. ಅವಳು ಬೇಕೇ ಬೇಕು. ಫೋಟೋ ಕೇಳಿಸ್ಕೊ, ಅವಳು ಫೋಟೋ ಸಮೇತ ತರಬೇಕು ಅಂತ ಹೇಳಿದ್ದು. ಫೋಟೋ ವಿಡಿಯೋ ಹೈದ್ರಾಬಾದ್ನೇ ತಂದಿದ್ಯಾ ಅಂತ ಪ್ರೂಫ್ಗೆ ಎಲ್ಲ ತಗೊಂಡು ಬಂದಿದ್ದೀನಿ. ಬಿರಿಯಾನಿ ಅದು ಯಾವಾಗ ಅಳಿಸೋಗೈತೆ, ಇವಾಗ ಸಂಜೆ ತಿನ್ಬೇಕು. ಅದಕ್ಕೆ ನೀನು ಹೆಲ್ಪ್ ಮಾಡಬೇಕು. ಇಷ್ಟ ಏನು ಅಂದರೆ ಸರಿ ಸೂಪರ್ ಪವೇ. ರಿಚ್ ಜೊತೆ ಇರೋಕೆ ಇವಾಗ ಸಂಜೆ ಓಪನಿಂಗಲ್ಲಿ ಡ್ರೀಟ್ ಪಡ್ತಾ ಇರ್ತಾರೆ. ಸಂಜೆ ಬ್ಯುಸಿ ಇದ್ದಾಳ. ಸ್ಟಾರ್ಟ್. ಒಂದು ನಿಮಿಷ ಬಳೆ ಕೊಟ್ಬಿಟ್ಟು ನಮಗೆ ಸೆಲೆಬ್ರೇಷನ್ ಮಾಡೋಣ.
ಇವಾಗ ಮೀಸು ಬಡಲ್ಲ ಮಾಡ್ತೇವ ತೇಜ ಇವಾಗ ಬಳೆ ಇಲ್ಲ. ನನಗ್ ಕೊಡೋದು ಅವಳು ಕೊಟ್ಬಿಟ್ಟ. ತೇಜ ನಿಂಗೆ ಒಂದು ಕ್ಲೂ ಕೊಡ್ಲಾ? ಬೇಡ 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 ಪ್ಲೀಸ್ ಪ್ಲೀಸ್. ಆಮೇಲೆ ಯಾವ್ದೋ ಇಲ್ಲಿ ಬಂದು ನೋಡ್ತಾ ಅನ್ಕೊಂಡೆ. ಓಕೆ ಅದ್ ಕಡೆ ಅಲ್ಲಿಲ್ಲ, ಅಲ್ಲೆಲ್ಲ ಇರ್ಬೇಕು. ಆ ಬಳೆನೇನಾ? ಬಳೆನಾ? ಆ ಬಳೆನೇನಾ? ಅಂಗಡಿ ಒಳಗವೆ. One eternity later. ಗೈಸ್ ನಾನ್ ಮಾಡಿರೋದು ಅಲ್ಲ ಇವಾಗ ಈ Guys, ಬ್ಲಾಗ್ ಅಲ್ಲೂ ಇರುತ್ತೆ ಬಿಕಾಸ್ ಫಸ್ಟ್ ಟೈಮ್ ತೇಜ ನನ್ಗೆ ಇದ್ರ ಓದಿಂದ ಏನೋ ತಂದವನಂತೆ. ಸೊ ಅದಕ್ಕೋಸ್ಕರ ಗೈಸ್ ಇದು ನಾನು ಹೈದರಾಬಾದಿಂದ ಫ್ಯಾಮಿಲಿ ಎಲ್ಲರೂ ಬಂದು ತಂದಿದ್ದೀನಿ. ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಇಸ್ ಸಂಧ್ಯಾ. One and only family member is Sandhya. ನಾನಲ್ಲ ಅಲ್ವಾ ತೇಜ? Second one and only family member ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡಿದೀನಿ. ಇವನ್ ವೆಲ್ ವಿಶರ್ ಹುಡುಗಿ ನ್ಯೂ ಕಮ್ಮರ್ ಅದೆಲ್ಲ ಸುಮ್ನೆ ಇವಳನ್ನ ಪೀಕ್ ಹತ್ಸಣ ಅಂತ ರೋಸ್ಟ್ ಮಾಡಕ್ಕೋಸ್ಕರ ಹೇಳಿರೋದು. ಸೊ ಡು ನಾಟ್ ಟೇಕ್ ಇಟ್ ಪರ್ಸನಲ್, ಏನು ತಗೊಳಕ್ ಹೋಗ್ಬೇಡಿ ಅಷ್ಟೇ. ಥ್ಯಾಂಕ್ ಯು ಯಾರು ತಗೊಂಡಿ ಮೊನ್ನೆ ಕಾಣಿಸ್ತಾ ಇದೀವ. ಹೂ ಕಂಡ್ರ ನೀವು ನಂಬ್ತಿರೋ ಬಿಡ್ತಿರೋ. ಮೊನ್ನೆ ತಾನೇ ನನ್ನ ಫೀಡ್ಸ್ ಅಲ್ಲೆಲ್ಲ ಬರೀ ಇದೇ ಬರ್ತಿತ್ತು, ಬಳೆ ಬಳೆ ಬಳೆ. ಐ ವಾಸ್ ಥಿಂಕಿಂಗ್. ಓಕೆ ಗೈಸ್ ಇದು ನಾನು ಹೈದರಾಬಾದ್ಗೆ ಸಂಜೆಯಿಂದ ತಗೊಂಡು ಬಂದಿರೋ ಬಳೆ. ಸಂಧ್ಯಾ ನೀನು ಇಷ್ಟ ಆಗುತ್ತೆ ಗೊತ್ತಿಲ್ಲ. ಚೆನ್ನಾಗಿದೆ, ನೈಸ್ ನೈಸ್. ಕಾಲ್ ಮಾಡಿದಾಗ ಕಾಲ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಹೋಗುತ್ತಲ್ಲ ಕೈಗೆ. ದೊಡ್ಡದಾಯ್ತಾ? ಇನ್ನೊಂದು ಸೈಜ್ ಕಮ್ಮಿ ತರಬೇಕಾಗಿತ್ತಾ? ನಿನ್ಗೂ ಪವಿತ್ರ ಒಂದೇ ಸೈಜ್ ತಾನೆ? ನನ್ಗೂ ಲೂಸ್ ಆಯ್ತು. ಓಕೆ ನೆಕ್ಸ್ಟ್ ಟೈಮ್. ಬಟ್ ಚೆನ್ನಾಗಿತ್ತಾ? ತುಂಬಾ ದೊಡ್ಡದಾಗೋಯ್ತು. ಬಟ್ ದಟ್ಸ್ ಫೈನ್, ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಈ ನಾಲ್ಕು ಹಾಕಿದ್ದೆ ನೋಡೋಣ. 6. 6 ಅಬ್ಬೋ ಅಯ್ಯಯ್ಯೋ. ಸಾಕಿಲ್ಲ ಅಂದ್ರೆ ಅಷ್ಟೇ ಆಮೇಲೆ. ನೋಡ್ಬೇಕು. ಅದೇನ್ ಗೊತ್ತಾ ಅಕಸ್ಮಾತ್ ವೆಲ್ವಿಷರು ಮತ್ತೆ ಇವ್ರಿಗೆ ಏನಾದ್ರು ಫ್ರೆಂಡ್ ಗಿಂಡ್ ಯಾರಾದ್ರೂ ಸ್ವಲ್ಪ ಉರ್ಸ ಕೆಲಸ ಮಾಡಕ್ ಇಷ್ಟ ನನ್ಗೆ. ಅಂಡ್ ಐ ವಾಂಟ್ ಟು ಪ್ರೂವ್ ದೆಮ್ ಮೈ ಪ್ಲೇಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಎನಿವನ್. Wow. Yeah. Just thought itself is wrong. I mean, your angle no. Your thought. Hey guys, Yo, angle bro. Your thought of replacement so kya hai? ನಕ್ಕೊಂಡು ಅಲ್ಕೋ. ಸೇಯಿಂಗ್ ಎಷ್ಟು ಸಂಧ್ಯಾ ಮಾಡ್ಬಿಟ್ರೆ ಹೆಂಗಿರ್ತದೋ ಯಪ್ಪ. ಸಂಜೆ ಮಾಡಕ್ ಕೇಳಿ ಗಾಯ್ಸ್ ಅದನ್ನ ರುಬ್ಬಿ ತೇಲ್ಸ್ಬಿಡ್ತೀನಿ. ಇವಾಗ ಬೇಡ, ಯಾರೋ ಪೀಕ್ ಮೂಮೆಂಟ್ ಐತಿದ್ದು. ಕೂಲ್ ಆಗ್ಲಿ, ವಾತಾವರಣ ಸಮ ಆಗ್ಲಿ. ವಾತಾವರಣ ವೆಲ್ವಿಷರ್ ಹತ್ರ ಎಲ್ಲ ಮಾತಾಡಿ ಕೂಲ್ ಆಗ್ಲಿ, ಆಮೇಲೆ ಬರ್ತಾನೆ ತೇಜ. ನಿನ್ನ ಹತ್ರನೇ ಮಾತಾಡೋದು ಅಷ್ಟೇ. ಇಲ್ಲಿ ನೈಸ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೇ ತಂದ, ಇನ್ನೊಂದೇನೋ ತಂದಿಲ್ಲ. ಸರಿ, ಕೇಳ್ತಾ ಇದೆ ಅಂತ ಕುಡಿಲಿ. ಹಾ ಗೈಸ್, ಇನ್ನೊಂದಿದೆ. ಸಂಜೆಯಿಂದ ಆಗುವಂತ ಇನ್ನೊಂದು ದೊಡ್ಡ ಕೆಲಸ ಇದೆ. ಕೊಡು. ಇದು ಅವ್ರ ಮಮ್ಮಿಗೆ ತಂದಿದ್ದೀನಿ. ಅಂಡ್ ಇದನ್ನ ಸಂಜೆನ ಸಮ್ಮುಖದಲ್ಲಿ ಅವ್ರ ಮಮ್ಮಿ ಕೊಡ್ಬೇಕು. ನೀನ್ ತಂದಿರೋದು ನೀನ್ ಎತ್ಕೊಂಡು ನಾನೇ ಕೊಡ್ತೀನಿ. ಮತ್ತೆ ನಿನ್ ಜೊತೆ ಇರೋ ಅಷ್ಟೇ. ಜೊತೆ ವಿಡಿಯೋ ಮಾಡಕ ಇಲ್ಲ, ನನ್ನ ಜೊತೆ ನಿಂತ್ಕೊಂಡು ಕೊಡ್ಬೇಕು ಅಷ್ಟೇ. ಅಷ್ಟೇ ತಾನೇ ಕೊಡ್ತೀನಿ. ಅದ್ರಲ್ಲಿ ಓಕೆ ಈಸ್ಕೊಂಬ. ಫಸ್ಟ್ ಬಗ್ಗೆ ಕೊಟ್ಬಿಡೋಣ. ಇದೇ ಮಾಡ್ತೈತೆ. ಸರಿ ಬಸ್ ಗೈಸ್ ಆದ್ರೂ ಇನ್ನೇನಾದ್ರು ತರ್ಬೋದಿತ್ತು. ಇನ್ನೊಂದ್ ಸೆಟ್ ಆಫ್ ಬಳೆ ತರ್ಬೋದಿತ್ತು ತೇಜ. ಯಾಕೆ ತಂದಿಲ್ಲ? ನಿಂಗೆ ಬರುತ್ತೆ ಇದು. ಈ ಗೈಸ್ ಇಲ್ಲ ಗೈಸ್, ಇವ್ನು ನನಗೆ ಇಷ್ಟಪಟ್ಟು ಎಷ್ಟಪಟ್ಟಿರ್ತೀನಿ ಎದಳೆ ಹೋಗ್ಲಿ. ಎರಡು ಡೀಸೆಲ್ ತಗೊಂಡ್ಬಂದ್ಬಿಡ್ತಾರೆ. ನಾನು ಒನ್ ಡೀಸೆಲ್ ತಗೊಂಡ್ಬಂದವ್ಳು 2 ಡೀಸೆಲ್ ತಗೊಂಡ್ಬಂದ್ಬಿಟ್ಟೆ. ಯಾರೇ ಅವಳು ನಡಿಯ ಸುಮ್ಮನೆ ಡೌ ಮಾಡಬೇಡ. ಗೊತ್ತು ಗೈಸ್. ಹೋಯ್ತಾ ಪ್ಲೀಸ್ ಫಾಲೋಸ್. ಇರು, ರಿಕ್ವೆಸ್ಟ್ ಮಾಡಿ ನನಗೆ ಇಡಿ ಅಂತ. ಇದೆ ನನ್ನೊಂದು ಸ್ಲೋ ಮೋಷನ್ ಇಡಿ. ನನಗಿಂತ ಕ್ಯಾಮ್ರಾ ಗರ್ಕ್ ಸಿಗ್ತಾಳ ನಿನಗೆ?
ಥ್ಯಾಂಕ್ ಯು ಫಾರ್ ದಿಸ್. ಏನೋ ತರನ ಅನ್ಕೊಂಡಿದ್ದೆ ನೀನು ಫಸ್ಟ್ ಟೈಮ್ ಚೇಂಜ್ ಆಗಿ ಮನಸ್ಸು ಒಳ್ಳೆಯವ್ರು ಅದೇ ಬೇರೆಯವ್ರಿಗೆಲ್ಲ ಬೊಕ್ಕೆ ತಗೊಂಡು 500 ರೂಪಾಯಿ ಬೊಕ್ಕೆ ಕೊಡಕ್ಕಾಗುತ್ತೆ. ಆದ್ರೂ ಇದು ನನ್ ಗೈಸ್ ಇದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದೀನಿ. ನಾಟ್ ಬಿಕಾಸ್ ಆಫ್ ದಿ ವ್ಯಾಲ್ಯೂ ವಾಟ್ ಹಿ ಹ್ಯಾಸ್ ವಾಟ್, ಬಟ್ 500 ರೂಪಾಯಿಗಿಂತ ಜಾಸ್ತಿ ಇದೆ. ಬರೀ ಇದೊಂದೇಳು 500 ರೂಪಾಯಿಗಿಂತ ಜಾಸ್ತಿ ಇಲ್ಲ. ಅವ್ರ ಕೈಲಿ ಬೇಕು ಮತ್ತೆ ಬೊಕ್ಕೆ 500 ರೂಪಾಯಿ ಬೊಕ್ಕೆ. ನಿನಗೆ ಎಷ್ಟು ಡೈರಿ ಮಿಲ್ಕ್ ಕೊಟ್ಟಿದ್ದು ನೆನ್ಸ್ಕೋ. ಒಂದು ಪ್ಲೇಟ್ ಅಲ್ಲಿ ಎಲ್ಲ ಸೇರ್ಸ್ ಕೊಟ್ಟಿದ್ದು ನೆನಪಿಲ್ಲ ನಿಂಗೆ? ನಿನಗೆ ಅದನ್ನ ಕೊಟ್ಟಿದ್ದು ನೀನ್ ತಗೊಂಡಕ್ಕೆ ಯೋಚನೆ ಮಾಡಿಲ್ಲ. ನಂಗೆ ಒಂದು ಚಾಕ್ಲೇಟ್ ಬಂದಿಲ್ಲ ಅದ್ರಲ್ಲಿ. ಮೋಸ ಮಾಡ್ತೀನಿ. ನಂಗೆ ಮೋಸ ಮಾಡ್ಬಿಟ್ಟೆ ಅಲ್ಲ ಕೊನೆ. ನೀನು ತಿಂದಿಲ್ವಾ? ಸರಿ ಬಿಡು. ನೀನೇ ಮೋಸ ಮಾಡಿದ್ದು ತೇಜ. ನಾನೇ ಮೋಸ ಮಾಡಿದೆ. ತಿಂದಿಲ್ಲ ಅಂತ ಅಷ್ಟೇ. ನಿಮಗೆ ಒಂದು ಡಿಸೈನು ಮಲ್ಲಿಗೆ ಒಂದು ಡಿಸೈನ್ ಅಂತ ಬೇಜಾರಾಗ್ತದೆ. ಇಲ್ಲ ನಂದು ಚೆನ್ನಾಗೈತೆ. ಆಮೇಲೆ ಆ ಥರ ಡಿಸೈನ್ ನೋಡಿದ್ದೆ. ಸ್ಟಾಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಕಲರ್ ಕಾಂಬಿನೇಷನ್ ಅಲ್ಲಿ ಇಷ್ಟ ಇದ್ದಿದ್ದು. ಅದು ಹುಡುಗಿರು ಹಾಕೊಳ್ಳೋದು. ಇದೇ ಹಾಕೋಣ ಮತ್ತೆ ಆಂಟಿ. ಏನಿಲ್ಲ ಬಳೆ ಎಲ್ಲರೂ ಹಾಕೊಂತಾರೆ. ನನ್ಗೆ ಆಕ್ಚುಲಿ ಈ ಕಲರ್ ಇಷ್ಟ ಆಯ್ತು. ಚೆನ್ನಾಗೈತಲ್ಲ. ನನಗೆ ಇದು ಇಷ್ಟ ಆಯ್ತು. ಗ್ರೀನ್ ಕಲರ್ ನನಗೆ ಕೊಟ್ಟಿರೋದು. You like green? No. I know you like green. That's why I given to your sister. ಅಮ್ಮ ಮಲ್ಕೊಂಡು ಹೋಯ್ತಾರೆ. ನಾಳೆ ಬೆಳಿಗ್ಗೆ ಮಾರ್ಕೆಟ್ ಹೋಗ್ಬಿಡು ಅಷ್ಟೇ. ಮಾ ಮಾ ತೇಜ ಇಸ್ ಔಟ್. ತೇಜ ದೇವರೊಳಗೂ ನನ್ನ ಹತ್ರ ಐತೆ. You tell me I do. ಅದ ಮೊದಲು ನನಗೂ ಕೊಟ್ಟಿದ್ದೀನಿ. ನನಗೆ ಕೋಪನ ಅಥವಾ ಕೋಪ ಕೈಯಿಂದ ಟಪ 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 ಕೋಪ ಇಲ್ಲ. ಥ್ಯಾಂಕ್ ಯು. ಚೆನ್ನಾಗೈತೆ ಬಳಿ. ಅದಮ್ಮ ನಿದ್ದೆಲ್ಲ ಐತಿ. ಓಕೆ ಓಕೆ ಥ್ಯಾಂಕ್ ಯು ಅದಮ್ಮ. ಸಿ ಬೈ. ಊಟ ಮಾಡಿ ಮಲ್ಕೊಂಡ್ರಲ್ಲ. ಇಲ್ಲಿಗೆ ತೇಜ ಹೈದರಾಬಾದಿಂದ ತಗೊಂಡ್ಬಂದಿದ್ದ ಮಿಷನ್ ಕಂಪ್ಲೀಟ್ ಆಗಿದೆ. ಇನ್ನೊಂದಿದೆ. ಇನ್ನ ಒಂದೇನು ಮತ್ತೆ ಏನು ತಿರ್ಸ್ಬೇಕು ಅನ್ಕೊಂಡಿದ್ದೆ. ಕೇಳೋದು ಬಿರಿಯಾನಿ ಹೆಂಗೆ ಬಿಟ್ಟಿನ ಗೈಸ್ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ತೋರಿಸು, ಟಿವಿ ತೋರಿಸು. ಏನಂತ ಹೆಂಗೆ ಇದು ಕೊಟ್ಕೊಂಡ ಏಮಂತ ಹೆಂಗ್ ಚಡ್ಡಿ ಬಿಟ್ಕೊಂಡಿದ್ದ ನೋಡ. ಸಂಜೆ ಮಾಡಕ್ ಬಿಟ್ಟಿದ್ಯಾ? ನಾನು ಯಾರೋ ಆಗ್ದಾಗ ನಾನು ಕಾಲ್ ಮಾಡಿ ಹೇಳು. ಒಂದು ಕ್ಲಿಪ್ಗಾದ್ರೂ ಕಾಲ್ ಮಾಡಿ ಹೇಳ. ಐತೆ ನಿಂಗೆ ಸಿಯೋ. ಇವಾಗ ಸಾಂಗ್ ಹಾಕೋತಾರೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್. ನೀನ್ ಮುಗಿಸು ನಂದು ಐತಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಜಾಸ್ತಿ ಇಷ್ಟ ಆಗಿದ್ರೆ ನೀವು ಗೈಸ್ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಬೇಗ 100K ಮಾಡ್ಬಿಡಿ. ಬೇಗ 100K ಮಾಡಿ. ಅಂಡ್ ಗೈಸ್ ನಾನು ಈ ವ್ಲಾಗ್ ತೇಜ ವ್ಲಾಗ್ ಅಲ್ಲಿ ಬರ್ತಾನೆ ಇರ್ಬೇಕು ಅನ್ನೋದು ನಿಮ್ಗೂ ಆಸೆ ಇದ್ರೆ ದಯವಿಟ್ಟು ಬೇಗ 100K ಮಾಡಿ. ಈ ನಾನು ಅಕಸ್ಮಾತ್ ಅವ್ನಿಗೆ 100K ಆಗಿಲ್ಲ ಅಂದ್ರೆ ಅವನು ನನ್ನನ್ನು ಬಿಟ್ಟು ಎಲ್ಲ ಹುಡುಗರ್ನ ಈಗ ರೌಂಡ್ ಹಾಕೊಂಬೇಕಿದ್ರೆ ಬಂದು ವಿಡಿಯೋದಲ್ಲಿ ತೋರಿಸ್ತಾರೆ. ಕರೆಕ್ಟ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ತೈತೆ ಅದು ಏನು ಒಂದು ಕಂಟೆಂಟ್. ನಾನು ಕಂಟೆಂಟ್ ಆಗಿ ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಇಷ್ಟ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ನೆನ್ನೆ ಮೊನ್ನೆ ಅಪ್ಲೋಡ್ ಮಾಡೋ ವಿಡಿಯೋ ನೋಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತೀರಾ ಆಯ್ತಾ. ನೆಕ್ಸ್ಟ್ ಸಿಗೋರು ಕೇಳಕ್ ಆಗೋದು ಇಷ್ಟ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.